ಲಿಂಗಯ್ಯ ನಾಡಿ ಸಹೋದರವರು ಉದ್ಘಾಟನೆ ಮಾಡಿ ಡಾಕ್ಟರ್ ಸಿದ್ದಲಿಂಗಯ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಭಯಚಂದ್ರ ಜೈನ್ರವರು, ನಳಿನ್ ಕುಮಾರ್ ಕಟೀಲ್ರವರು, ಗಣೇಶ್ ಕಾರ್ಮಿಕರು, ಅಮರನಾಥ್ ಶೆಟ್ಟರು, ಶ್ರೀಮತಿ ಸುಪ್ರಿಯಾ ಡಿ ಶೆಟ್ಟರವರು ಗೌರವ ಉಪಸ್ಥಿತಿ ಇದ್ದುಕೊಂಡು ಇದು ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗುವಂಥ ಉದ್ಘಾಟನಾ ಸಮಾರಂಭ. ಸಮಾರೋಪದಲ್ಲಿ 11 ಜನರಿಗೆ ಒಂದು ಆಳ್ವಾಸ್ ನುಡಿಸಿರಿ 11ರ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಿಕ್ಕಿದೆ. ಡಾಕ್ಟರ್ ಸಂಗಮೇಶ ಸವದತ್ತಿ ಮಠ ಭಾಷಾ ವಿಜ್ಞಾನಿ, ಸಂಶೋಧಕ, ಸಾಹಿತಿ, ಕಲಾವಿದರಾಗಿ ಗುಲ್ಬರ್ಗದ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದವರು. ಪ್ರೊಫೆಸರ್ ವಸಂತ ಕುಷ್ಟಗಿಯವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ, ಪ್ರಸಾರಾಂಗ ನಿರ್ದೇಶಕರಾಗಿ 35 ವರ್ಷದ ಪ್ರಾಧ್ಯಾಪಕರಾಗಿ, ಸಂಶೋಧಕರಾಗಿ ಕೆಲಸ ಮಾಡಿದವರು. ಪ್ರೊಫೆಸರ್ HS ಶಿವಪ್ರಕಾಶ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಸ್ನಾತಕೋತ್ತರ ಪದವಿ ಪಡೆದ ಇವರು ಬಹಳಷ್ಟು ನಮ್ಮ ಕನ್ನಡದ ಕೆಲಸವನ್ನು ಮಾಡಿದವರು. ಪ್ರೊಫೆಸರ್ ಶಾ ಶೆಟ್ಟರ್ ಅವರು ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರದ ಪ್ರಾಧ್ಯಾಪಕರಾಗಿ, ಸಂಶೋಧಕರಾಗಿ ಹೆಸರನ್ನು ಮಾಡಿದವರು. ಪ್ರೊಫೆಸರ್ ಮಾಲತಿ ಪಟ್ಟಣ ಶೆಟ್ಟರವರು ಇಂಗ್ಲಿಷ್ ಭಾಷಾ ಪ್ರಾಧ್ಯಾಪಕಿಯಾಗಿ, ವಿಭಾಗೀಯ ಮುಖ್ಯಸ್ಥೆಯಾಗಿ 34 ವರ್ಷ ಸಾರ್ಥಕ ಸೇವೆಯನ್ನು ಮಾಡಿದವರು. TS ನಾಗಾಭರಣ ಅವರು ಚಲನಚಿತ್ರ, ರಂಗಭೂಮಿ, ದೂರದರ್ಶನದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದವರು. ಪ್ರೊಫೆಸರ್ ಹೇರಂಜೆ ಕೃಷ್ಣ ಭಟ್ರವರು ಸಂಸ್ಕೃತ ಉಪನ್ಯಾಸಕರಾಗಿ ಈಗ ನಿವೃತ್ತಿ ಆದ ಮೇಲೆಯೂ ಕೂಡ ಬೇಕಾದಷ್ಟು ಕನ್ನಡದ ಭಾಷೆಯ ಚಟುವಟಿಕೆ ಮಾಡಿದವರು. ಡಾಕ್ಟರ್ ಬಾನಂದೂರು ಕೆಂಪಯ್ಯರವರು ಜಾನಪದದ ಗೀತೆಗಳಿಗೆ ವಿಶೇಷವಾದ ಗೌರವವನ್ನು ತಂದುಕೊಟ್ಟವರು. ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಇವತ್ತು ಬೇಕಾದಷ್ಟು ನಮ್ಮ ಬಡವತಿಟ್ಟಿನ ಯಕ್ಷಗಾನದಲ್ಲಿ ಕೆಲಸ ಮಾಡಿದ ಜೊತೆ 1000ಕ್ಕೂ ಮಿಕ್ಕಿದಂಥ ಏಕವ್ಯಕ್ತಿ ಪ್ರದರ್ಶನವನ್ನು ನಮ್ಮ ನಾಡಿನಾದ್ಯಂತ ಕೊಟ್ಟಂಥ ಏಕೈಕ ವ್ಯಕ್ತಿ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿಯವರು 3 ದಶಕಗಳಿಂದ ಕಲಾರಾಧನೆ ತೊಡಗಿಸಿಕೊಂಡು ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಯೋಗ ಮತ್ತು ಭರತನಾಟ್ಯದ ಸಂಬಂಧವಾಗಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡು ದೇಶ ವಿದೇಶಗಳಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ಕೊಟ್ಟವರು. ಬಾಬುರಾಜ್ ಆಚಾರ್ಯರವರು ಇವರು ವೃತ್ತಿಯಲ್ಲಿ ದಾರುಶಿಲ್ಪ ಕಲಾವಿದರಾಗಿ 38 ವರ್ಷ ಕಾಲ ಬೇಕಾದಷ್ಟು ಕೆಲಸವನ್ನು ಮಾಡಿ ನಮ್ಮ ರಥಶಿಲ್ಪಗಳಲ್ಲಿ ತಯಾರಿಸಿದ ಬಹಳಷ್ಟು ರಥಶಿಲ್ಪವನ್ನು ತಯಾರಿಸಿದ ಹೆಗ್ಗಳಿಕೆ ಇವರದು. ಇಂಥ 11 ಮಂದಿ ವ್ಯಕ್ತಿಗಳನ್ನು ನಾವು ವಿಶೇಷವಾಗಿ ಈ ಸಮಯದಲ್ಲಿ ಪುರಸ್ಕಾರ ಮಾಡಲಿಕ್ಕೆ ಇದ್ದೇವೆ. ಇನ್ನು ಈ ವರ್ಷ ತುಳು ಮತ್ತು ಕೊಂಕಣಿ ಯಾರಿ ಭಾಷೆಯನ್ನು ಇಟ್ಟುಕೊಂಡು ಸಂಜೆ 5 ಗಂಟೆಯಿಂದ ರಾತ್ರಿ 11:12 ಗಂಟೆವರೆಗೆ ಬೇರೆ ಒಂದು ವೇದಿಕೆಯಲ್ಲಿ ಇದರ ಜೊತೆಯಲ್ಲಿ ಒಂದು ಚಿಂತನ ಮಂಥನದೊಟ್ಟಿಗೆ ಆ ಭಾಷೆಯ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಲಿಕ್ಕಿದ್ದೇವೆ.